ನಮಸ್ಕಾರ ಬಡ್ಸ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಸುಲಭವಾಗಿ ಮಾಡುವಂತಹ ಸ್ಯಾಂಡ್ವಿಚನ್ನು ಮಾಡುವ. ಇದು ತುಂಬ ರುಚಿಕರವಾಗಿರ್ತದೆ. ಹಾಗೆ ಕೆಲವೇ ನಿಮಿಷಗಳಲ್ಲಿ ನಾವು ಇದನ್ನು ಮಾಡ್ಕೊಳ್ಬಹುದು. ಸ್ಯಾಂಡ್ವಿಚನ್ನು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ 6ರಿಂದ 7 ಬಟಾಟೆಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಇದನ್ನು ನಾವೀಗ ಬೇಯಿಸ್ಕೊಳ್ಬೇಕು. ಕುಕ್ಕರ್ನಲ್ಲಿ ಬೇಕಾದರೂ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಅದರಲ್ಲೇ ಬೇಯಿಸ್ಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಬೇಕಾಗುವುದು ನೀರುಳ್ಳಿ. ಒಂದು 4ರಿಂದ 5 ನೀರುಳ್ಳಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಇದನ್ನು ನಾವೀಗ ಸಣ್ಣದಾಗಿ ತುಂಡು ಮಾಡಿಕೊಳ್ಬೇಕು. ಎಷ್ಟು ಸಣ್ಣದಾಗಿ ತುಂಡು ಮಾಡಲಿಕ್ಕಾಗುತ್ತೋ ಅಷ್ಟು ಚಿಕ್ಕದಾಗಿ ಇದನ್ನು ಕಟ್ ಮಾಡಿಟ್ಕೊಳ್ಳಿ. ನಾನಿಲ್ಲಿ ಬಟಾಟೆಯನ್ನು ಸಿಪ್ಪೆ ಕೂಡ ಬೇಯಲಿಕ್ಕಿಟ್ಟಿದ್ದೇನೆ. ನೀವು ಬೇಕಾದರೆ ಸಿಪ್ಪೆ ತೆಗೆದು ಕೂಡ ಬೇಯಿಸ್ಕೊಳ್ಬಹುದು. ನೋಡಿ, ಇದೀಗ ಸ್ವಲ್ಪ ಸ್ವಲ್ಪ ಸಿಪ್ಪೆ ಬಿಡಲಿಕ್ಕೆ ಶುರುವಾಗುವಾಗ ಇದು ಬೆಂದಿದೆ ಅಂತ ಅರ್ಥ. ಇದು ಸ್ವಲ್ಪ ತಣ್ಣದ ನಂತರ ನಾವಿದರ ಸಿಪ್ಪೆಯನ್ನು ತುಂಬ ಸುಲಭವಾಗಿ ತೆಕ್ಕೊಳ್ಬಹುದು. ನೋಡಿ, ಬಟಾಟೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಕುಕ್ಕರ್ನಲ್ಲಿ ಬೇಯಿಸೋದಾದರೆ 1 ವಿಸಿಲ್ ಸಾಕಾಗ್ತದೆ. ಇನ್ನು ಇದಕ್ಕೆ ಬೇಕಾಗುವುದು ಕೊತ್ತಂಬರಿ ಸೊಪ್ಪು. ಅದನ್ನು ನಾನು ಚಿಕ್ಕದಾಗಿ ತುಂಡು ಮಾಡಿಟ್ಕೊಂಡಿದ್ದೇನೆ. ಇನ್ನು ಹಸಿಮೆಣಸು ನಿಮಗೆ ಖಾರಕ್ಕೆ ಬೇಕಾಗುವ ಹಾಗೆ ನಾನಿಲ್ಲಿ 2 ಹಸಿಮೆಣಸನ್ನು ತುಂಡು ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರಕ್ಕೆ ಈ ಬಟಾಟೆಯನ್ನೆಲ್ಲ ಹಾಕೊಳ್ಳೋಣ. ಇನ್ನು ನಾವಿದನ್ನು ಈ ರೀತಿಯಾಗಿ ಪುಡಿ ಮಾಡಿಕೊಳ್ಳುವಂಥದ್ದು. ಇದೆಲ್ಲ ಪುಡಿಯಾದ ನಂತರ ಇದಕ್ಕೆ ನಾನು ನೀರುಳ್ಳಿಯ ತುಂಡುಗಳನ್ನು ಸೇರಿಸ್ತಾ ಇದ್ದೇನೆ. ನೀರುಳ್ಳಿಯನ್ನು ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಮನೆಯಲ್ಲೇ ಸ್ಯಾಂಡ್ವಿಚ್ ಮಾಡೋದು ತುಂಬಾ ಒಳ್ಳೆಯದು. ಈ ಹೊರಗಡೆ ಎಲ್ಲ ಸ್ಯಾಂಡ್ವಿಚ್ ತಿಂತೇವಲ್ಲ, ಅದೆಲ್ಲ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ನಾವು ಮನೆಯಲ್ಲೇ ಮಾಡೋದು ಹೆಲ್ದಿಯಾಗಿ ನಾವು ಅದನ್ನ ಮಾಡ್ಕೊಳ್ಬಹುದು. ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸನ್ನು ಸೇರಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇನ್ನು ನಾನು ಇದಕ್ಕೆ ಸೇರಿಸಲಿಕ್ಕೆ ಅರ್ಧ ಚಮಚ ಆಗುವಷ್ಟು ಖಾರದ ಪುಡಿ, ಅರ್ಧ ಚಮಚ ಆಗುವಷ್ಟು ಚಾಟ್ ಮಸಾಲ, ಕಾಳು ಮೆಣಸಿನ ಪುಡಿ, ಹಾಗೆ ಗರಂ ಮಸಾಲ ಪುಡಿಯನ್ನು ಸಹ ತಗೊಂಡಿದ್ದೇನೆ. ಕಾಳು ಮೆಣಸಿನ ಪುಡಿ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು. ಈಗ ಇವೆಲ್ಲವನ್ನು ನಾವು ಅದಕ್ಕೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಈ ಮಿಶ್ರಣ ರೆಡಿ ಆಯಿತು. ಇನ್ನು ಇದಕ್ಕೆ ಬೇಕಾಗುವುದು ಟೊಮೆಟೊ ಸಾಸ್. ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಥವಾ ಹೊರಗಡೆಯಿಂದನೇ ತಂದು ಯೂಸ್ ಮಾಡ್ಕೊಳ್ಬಹುದು. ಇನ್ನು ನಾನಿಲ್ಲಿ ಒಂದು ಬ್ರೆಡ್ ಪೀಸನ್ನು ತಗೊಂಡಿದ್ದೇನೆ. ಅದಕ್ಕೆ ಟೊಮೆಟೊ ಸಾಸನ್ನು ಈ ರೀತಿಯಾಗಿ ನಾವು ಹಚ್ಕೊಳ್ಬೇಕು. ಇನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಿಶ್ರಣವನ್ನು ಈ ರೀತಿಯಾಗಿ ಹಾಕ್ಕೊಳ್ಬೇಕು. ನಂತರ ಪುನಃ ಇನ್ನೊಂದು ಬ್ರೆಡ್ ಪೀಸಿಗೆ ಟೊಮೆಟೊ ಸಾಸನ್ನು ಹಚ್ಕೊಳ್ಬೇಕು. ಅದನ್ನ ನಾವು ಅದಕ್ಕೆ ಮುಚ್ಚಲಿಕ್ಕೆ. ಇನ್ನು ನಾವಿದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ನಿಮಗೆ ಹೇಗೆ ಬೇಕೋ ಹಾಗೆ. ಕೆಲವರಿಗೆ ತುಂಬ ರೋಸ್ಟ್ ಬೇಕಾಗ್ತದೆ, ಕೆಲವರಿಗೆ ಸ್ವಲ್ಪ ಸಾಕಾಗ್ತದೆ. ಮೊದಲಿಗೆ ಬಾಣಲಿಯನ್ನು ಬಿಸಿಗಿಟ್ಟು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಬಟರನ್ನು ಹಾಕೊಳ್ಳುವ. ಬಟರನ್ನು ಹಾಕಿದ ನಂತರ ಸ್ಯಾಂಡ್ವಿಚನ್ನು ನಾವು ಈ ರೀತಿಯಾಗಿ ಇಟ್ಟು ರೋಸ್ಟ್ ಮಾಡುವಂಥದ್ದು. ಇಟ್ಟ ನಂತರ ಅದರ ಮೇಲ್ಭಾಗಕ್ಕೂ ಕೂಡ 1 ಚಮಚ ಆಗುವಷ್ಟು ಬಟರನ್ನು ಹಾಕ್ಕೊಳ್ಳಿ. ನಂತರ ನಾವಿದನ್ನು ರೋಸ್ಟ್ ಮಾಡುವಂಥದ್ದು. ನಿಮಗೆ ಹೇಗೆ ಬೇಕೋ ಹಾಗೆ ರೋಸ್ಟ್ ಮಾಡಿಕೊಳ್ಳಿ. ತುಂಬ ರುಚಿಯಾಗಿರ್ತದೆ. ಈ ಸಂಜೆ ಹೊತ್ತಲ್ಲೆಲ್ಲ ಸ್ನ್ಯಾಕ್ಸ್ ಆಗಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.